ಪಾರ್ವತಿ, ಏನು? ಏನಿಲ್ಲ, 4 ದಿನ ಕಿನ್ನ ಇಲ್ಲಿ ಕರ್ಕೊಂಬರ್ತೇನೆ. ಆ ಹುಡುಗಿನೂ ನೋಡು. ಏನು ಅವಾಗ ನಿನಗೆ ಒಂದು ಆ ಖುಷಿ, ಆ ಹುಡುಗಿ ನೋಡಿದ್ಮೇಲೆ ಒಂದು ಪ್ರೀತಿ ಬರ್ಬೋದು. ನನಗೇನು ಬರಲ್ಲ, ಕರ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ. ಅಲ್ಲ, ಮತ್ತು 4 ದಿನ ಕರ್ಕೊಂಬರ್ತೀನಿ ತಡಿ. ಏನಾಯ್ತು? ಒಬ್ರಿಗೊಬ್ರು ಭೇಟಿ ಆಗ್ರಿ, ಮಾತಾಡ್ರಿ. ಅಂತ ಸಾಹಸ ಮಾಡಬೇಡ್ರಿ, ನಂಗೆ ಕರ್ಕೊಂಡು ಬರಬೇಡ್ರಿ ಅಂತ ಹೇಳತ್ತೀನಿ ಅಷ್ಟೇ. ಕರ್ಕೊಂಡು ಬರಕ್ಕೆ ಹೋಗಬೇಡ್ರಿ. ಇದು ಯಾವ್ದೋ ಬೀದಿಯಾಗಿ ಬಿದ್ದಿದ್ದನ್ನ ನಿಂದ ಅನ್ಕೊಳಕತ್ತಿ. ನಾನು ಹುಟ್ಟಿದ ನನ್ನ ಮಗಳನ್ನ ನಿನಗೆ ನಿಂದ ಅನ್ಕೊಳಕ್ಕಾಗಂಗಿಲ್ಲಲ್ಲ? ಆಗಂಗಿಲ್ಲ. ಅದು ಹೆಂಗೆ ಆಕತಿ ನೀವೇ ಹೇಳ್ರಿ ನೋಡೋಣ. ಹೆಂಗೆ ಆಕತಿ ಅದು? ಏನಾರ ಯಾಕಾಗ್ಲಿ, ಯಾಕ ನನ್ನ ಮನಸ್ಸು ಒಪ್ಪುವಲ್ತು, ಬೇಡ ಅಷ್ಟೇ. ಪಾರ್ವತಿ, ಬೇಜಾರು ಮಾಡ್ಕೊಬೇಡ. ಆಕಿ ಇಲ್ಲಿಗೆ ಬರ್ಬೇಕನ್ನಕತ್ತಾಳ. ಒಂದು 4 ದಿನ ಏನಾಗಲ್ಲ, ಕರ್ಕೊಂಬರ್ತೇನೆ ನೋಡು. ನಿನಗೆ ಒಂದು, ನನಗೆ ಊರನ್ನೋರ ಬಗ್ಗೆ ನಾ ತಲೆ ಕೆಡಿಸ್ಕೊಳ್ಳಲ್ಲ. ಆಕಿ ನೀನು ಹೊಂದಾಣಿಕೆ ಮಾಡ್ಕೊಂಡಿರ್ರಿ. ಯಾಕಂದ್ರೆ ನಾ ಆಕಿನ ಸಿಟಿಯಾಗಿಟ್ಟೇನಿ ಈಗ ಅಲ್ಲಿ ಬಾಡಿಗೆ ಮನೆ ಮಾಡಿ. ನನಗೆ 2 ಕಡೆ ಬಾಡಿಗೆ ಕಟ್ಟಕ್ಕೆ ಆಗವಲ್ತು. ನೋಡು, ನೀ ಇದೇ ಮನೆ ಒಳಗೆ ಹೊಂದಾಣಿಕೆ ಮಾಡ್ಕೊಂಡು ಹೊಂಟ್ರೆ ನೀವು ಇಲ್ಲೇ ಇರಲ್ಲ. ಯಾರು ಬೇಡ ಅಂದ್ರೆ ಒಂದ ಮನ್ಯಾಗ ನನಗೆ ಅಲ್ಲಿ ಸಂತಿ ತಂದಾಕ, ಇಲ್ಲಿ ಸಂತಿ ತಂದಾಕ, ಅಲ್ಲಿ ಬಾಡಿಗೆ ಕಟ್ಟು, ನನಗೆ ಇದು ಆಗಂಗಿಲ್ಲ. ಅದಕ್ಕೆ ಈಗ 12 ವರ್ಷದಿಂದ ಹೆಂಗಾತಲ್ಲ ಹಂಗ ಮಾಡ್ಕೊಂಡೋಗ್ರಿ. 12 ವರ್ಷದಿಂದನೂ ನನಗೆ ಏನು ಹೇಳಕ್ಕಿಂತಂದು ಇಲ್ಲೇ ಇಟ್ಟಿದ್ರೇನೆ. ಈಗ ನನಗೆ ಗೊತ್ತಾತಂತೇಳಿ ನಿಮ್ಗೆ ಹೆದರ್ಕಿಂದಂಗೆ ಆತಲ್ಲ. ಹಂಗೆ ತಿಳ್ಕೊ. ಏನು ಈಗ ಮೊದಲೆಲ್ಲ ಬೇರೆ, ಈಗ ನನಗೆ ಆಗವಲ್ತು ಮನೆ ನಡ್ಸಕ್ಕೆ. ಅವಾಗೂ ತ್ರಾಸೇ ಆಕ್ಕಿತ್ತು. ಏನು ಮಾಡ್ಬೇಕು ಸುಮ್ಮನೆ. ಮತ್ತು ನಿನಗೂ ಗೊತ್ತಿದ್ದಿಲ್ಲ, ಹೇಳೋದೇರೆ ನನಗೂ ಇದ್ದಿದ್ದಿಲ್ಲ. ಈಗ ಕರ್ಕೊಂಬರೋದು ಹೆಂಗಂತ ನಾನು ಸುಮ್ಮನಾಗಿದ್ದೆ. ಈಗೆಲ್ಲ ಗೊತ್ತಾಗೈತಲ್ಲ, ನೀನು ಒಪ್ಕೊಂಡು. ನಾ ಒಪ್ಕೊಂಡೇನಂತ ಯಾರು ಹೇಳಿದ್ರಿ ನಿಮಗೆ? ಒಪ್ಕೊಂಡಿಲ್ಲ ಹಂಗಾರೆ ನೀನು? ಇಲ್ಲ, ಒಪ್ಕೊಂಡಿಲ್ಲ ನಾನು. ಏನು ಸುಮ್ಮನೆ ಬಾಯಿ ಮುಚ್ಕೊಂಡು ಅದೇನಷ್ಟೇ. ಯಾಕೆ ಮತ್ತೆ ನನಗಾಗಿಲ್ಲ ಅಂತೇಳಿ ನೀವು ಇನ್ನೊಂದು ಮದುವೆ ಮಾಡ್ಕೊಂಡೇನಂತ ಸ್ಪಷ್ಟವಾಗಿ ಹೇಳಿದ್ರಲ್ಲ, ಅದಕ್ಕೆ ಸುಮ್ಮನೆ ಅದೇ ನಾನು. ಇನ್ನು ವಾದ ಮಾಡ್ಯಾರ ಉಪಯೋಗ ಏನಂತೇಳಿ ಅಷ್ಟೇ. ಮದುವೆನೇ ಆಗಿವತ್ತು, ಎದಿ ಉದ್ದ ಮಗಳು ಬೆಳಗಾತು, ಇನ್ನು ಮಾತಾಡ್ಯಾರ ಏನು ಉಪಯೋಗ ಅಂತೇಳಿ. ಹಂಗಂತೇಳಿ ಮಾಡಿದ್ದಕ್ಕೆಲ್ಲ ಸುಮ್ಮನೆ ಇರ್ತಾನೆ ಅನ್ಕೋಬೇಡ್ರಿ. ಅಕ್ಕಿನ ಕರ್ಕೊಂಬಂದು ಈ ಮನೆಯಾಗ ಇಡ್ತೇನೆ ಅಂದ್ರೆ ನಾನು ಅಕ್ಕಿ ಸೇವೆ ಮಾಡ್ಕೊಂಡು ಅಕ್ಕಿ ಕಾಲ್ ಕಸಾಗಿ ಬಿದ್ದಿರ್ಬೇಕನ? ಯಾರಂದ್ರೆ ನಿನಗೆ ಹಂಗೆ ಬಿದ್ದಿರಂತೇಳಿ? ಅಕ್ಕಿಗೂ ಏನು ನಿನ್ನ ಜೊತೆಗೆ ಇರ್ಬೇಕಂತ ಆಸೆ ಇಲ್ಲ. 4 ದಿನ ಈಗ ಅಲ್ಲಿ ಒಂದು ಸ್ವಲ್ಪ ಮನೆ ಖಾಲಿ ಮಾಡೋದು ಬಂದೈತೆ ನನಗೆ. ಅದಕ್ಕೆ ಅವ್ರನ್ನ ಕರ್ಕೊಂಬರ್ತೇನೆ ಇಲ್ಲಿ. ಏನು 4 ದಿನ ತಡಿ. ಮತ್ತೊಂದು ನೀವು ಆಗೋದೇ ಇಲ್ಲ, ತೀರಾ ಇರಕ್ಕೆ ಆಗೋದೇ ಇಲ್ಲ ಅಂದ್ರೆ ನಾವು ಒಂದು ಬೇರೆ ಮನೆ ನೋಡಿ ಇಟ್ರಾತು. ಬ್ಯಾಡ ಅಂತ ಹೇಳ್ತಾ ಅದನ್ನ ಕರ್ಕೊಂಡ್ ಬರ್ತೇನೆ ಅನ್ನತ್ತೀರಿ. ಹಾಳ್ಗುಂಡಿ ಬಿದ್ಕೊಂಡು ಹೋಗ್ರಿ. ಏನು ಹೇಳ್ಬೇಕು ನಿಮಗೆ? ಎಲ್ಲ ಏನು ನಾ ಹೇಳ್ದಂಗೆ ನಡಿತೈತಿ ಈ ಮನೆ ಒಳಗೆ. ನಿಮಗೆ ಏನು ಬೇಕು, ನಿಮಗೆ ಹೆಂಗೆ ಬೇಕಾ ಹಂಗೆ ಎಲ್ಲ ನಡೆಯೋದು. ಒಂಥರ ನಾನು ಈ ಮನೆ ಒಳಗೆ ಕಾಲು ಕಸ ಇದ್ದಂಗೆ. ಅಕ್ಕಿನ ಕರ್ಕೊಂಬಂದ್ರೆ ಮಾತ್ರ ಹೇಳಾಕತ್ತೀನಿ. ಏನು ಈ ಮನೆ ಒಳಗೆ ಮತ್ತೆ ಯುದ್ಧನ ಆಕತಿ. ಮತ್ತೆ ಹೇಳಾಕತ್ತೆ ನಾನು ಒಂದು ಅಕ್ಕಿನಾರ ಕೊಲ್ತೇನೆ, ಇಲ್ಲ ನಿನ್ನಾರ ಕೊಲ್ತೇನೆ. ನಾನು ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಇಲ್ಲಿ ಅಷ್ಟೇ. ಏನು ಏನು ಹೇಳ್ಬೇಕು ಈ ಕಾರಣಕ್ಕೆ ನಾನು ನಿನಗೆ? ಅಲ್ಲೇ ಮನೆ ಖಾಲಿ ಮಾಡೋದು ಬಂದೈತೆ ನನಗೆ ಇದಕ್ಕಿದ್ದಂಗೆ. ಅದಕ್ಕೆ 4 ದಿನ ಕರ್ಕೊಂಬರ್ತೇನೆ ಅಂತ ಹೇಳ್ತಾ ಇರೋದು. ನೀ ಒಪ್ಪು ಬಿಡು. ಆಕಿನ ನಾ ಕರ್ಕೊಂಬರ್ತೇನೆ ಅಂದಮೇಲೆ ಕರ್ಕೊಂಬರ್ತೇನೆ ಅಷ್ಟೇ. ಅಷ್ಟು ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಮಾಡ್ತಿರಲ್ಲ ನೀವು. ಬೇಡ ಬೇಡ, ಈ ಮನೆ ನನಗೆ ಬೇಡೇ ಬೇಡ. ಅಕ್ಕಿನ್ನೇ ಕರ್ಕೊಂಬಂದು ಈ ಮನ್ಯಾಗ ಇರು. ನಾನೇ ಮನೆ ಬಿಟ್ಟು ಹೋಗ್ತೇನೆ. ಈ ಮನೆ ಒಳಗೆ ನೀವೇ ಇರ್ರಿ. ಅಕ್ಕಿನ ಕರ್ಕೊಂಬಂದು ಸೌತಿ ಜೊತೆ ಇರ ಅಂತ ಕರ್ಮ ನನಗೇನು ಬಂದಿಲ್ಲ. ಶಾಂತಕ್ಕ, ನೀನೆ ಎಲ್ಲಿ ಹೊಂಟಿ ಬರಕ? ಮನೆ ಬಿಟ್ಟು ಹೊಂಟೇನೆ ಶಾಂತಕ್ಕ. ಬೇಡವಾ ಈ ಮನೆ ಸವಾಸಿನ, ಬೇಡವಾ ನನಗೆ. ಮುಗಿದು ಹೋತು. ಯಾಕಿರ್ಬೇಕು ಈ ಮನೆ ಒಳಗೆ? ಹೌದಿಲ್ಲ? ಹಾಂ, ಬೇಡ, ಹೋಗ್ಬಿಡು ನಡಿ. ಚಪ್ಪಲ್ಲೇ ಹೊಡೆಸ್ಕೊಂಡು ಚಪಾತಿ ಸಕ್ಕರೆ ತಿನ್ನೋದ್ರಾಗಾರ ಏನೈತವ? ಅದಕ್ಕೆ ಬೇಡ ಅಂತೇಳಿ ಮನೆ ಬಿಟ್ಟು ಹೊಂಟೇನೆ ನಾನು. ಯಾಕಂದ್ರೆ ಈ ಮನೆ ಒಳಗೆ ಕಿಮ್ಮತ್ತ ಇಲ್ಲ ಶಾಂತಕ್ಕ ನನಗೆ. ಯಾರು ಹೊಡೆದ್ರು ಚಪ್ಪಲ್ಲೇ? ಏನಾತು? ಅಲ್ಲ ಶಾಂತಕ್ಕ, ಹೇಳಾಕತ್ತಾನ ಏನು ನಾನು ಆಕಿ ಬರ್ತಾಳಲ್ಲ, ಆಕಿ ಊರು ಬಿಡಾಡಿ 2ನೇ ಹೆಂಡತಿ. ಅಕ್ಕಿ ಕೂಟ್ ನಾವು ಹೊಂದಾಣಿಕೆ ಮಾಡ್ಕೊಂಡಿರ್ಬೇಕಂತ ಅಲ್ಲೇನ ಮನೆ ಖಾಲಿ ಮಾಡೋದು ಬಂದಂತ ಅರ್ಜೆಂಟ್. ಅಕ್ಕಿನ ಕರ್ಕೊಂಡು ಇಲ್ಲೇ ಬರ್ತಾನಂತ. ಏನ ಅಕ್ಕಿನ ಕರ್ಕೊಂಡು ಇಲ್ಲಿ ಬರ್ತಾನಂತ ನಿನ್ಗಂಡ? ಯಾಕ ಏನಾತ? ಏನ ಇವಾತದ? ಅದಕ್ಕೆ ನೀನು ಮನೆ ಬಿಟ್ಟು ಹೊಂಟ್ಬಿಟ್ಟೆನ? ಶಾಣೆ ಅದಿ. ಏನು ಮಾತಂತ ಮಾತಾಡ್ತೀಯ ಶಾಂತಕ್ಕ? ಅಂದ್ರೆ ಮತ್ತೆ ಆಕಿ ಬಂದ್ರೆ ನಾನು ಆಕಿ ಕೂಟು ಸೇವೆ ಮಾಡ್ಕೊಂಡು ಆಕಿದ ಆಕಿ ಮಗಳು ಬೀಗದು ಮಾತಾಡೋದು ನಾನು ನೋಡ್ಕೊಂತಿರ್ಬೇಕನ? ಇರು ನೋಡ್ಕೊಂತ ಅಂತ ಯಾರು ಅಂದ್ರೆ ನಿನಗೆ? ನೀ ಮನೆ ಬಿಟ್ಟು ಹೋದ್ರೆ ಮಾತಾಡೋ ಸುಲಭಗಲ್ಲನ? ಈಗ ನಿನ್ನ ಗಂಡಿಗೆ ಏನು ಹೆದರಿಕೆ ಉಳಿದಿಲ್ಲ. ನಿನಗೆ ಗೊತ್ತಾಗೈತೆ ಅಂತೇಳಿ ಮನೆಗೆ ಕರ್ಕೊಂಬರಾಕತ್ತಾನವ. ಊರನ್ ಮಂದಿ ಬಗ್ಗೆ ಅವ ತಲೆ ಕೆಡಿಸ್ಕೊಳ್ಳಲ್ಲ. ನೀ ಮನೆ ಬಿಟ್ಟು ಹೋದ್ರು ಅಂತಾನ ಆಕಿಗೇನು ಹೋಗಂದಿದ್ದೇನ್ರಿ ಅಂತಾನ ಸುಮ್ಮಕ್ಕನ. ನಿನ್ನ ಜಗನ ಯಾಕಷ್ಟು ಸುಲಭವಾಗಿ ಆಕಿಗೆ ಬಿಟ್ಟು ಕೊಡ್ತಿ? ನಿನ್ನ ಜಗ ನೀನು ಇಲ್ಲೇ ಇದ್ದು ನಾನು ಹೋಗಲ್ಲ, ನನ್ನ ಮನೆ ಇದಂತ ನೀ ತೋರ್ಸಲ್ಲ. ತೋರ್ಸಾಕಿ ಏನೈತೆ ಶಾಂತಕ್ಕ? ಗಂಡನ ಮನಸ್ನ್ಯಾಗ ನಾನು ಇಲ್ಲ ಅಷ್ಟಕ್ಕಷ್ಟೇ ಅದೀನಿ ಅಂದಮೇಲೆ ಏನು ಮನ್ಯಾಗ ಜಾಗ ತಗೊಂಡು ಏನು ಮಾಡ್ಲವ? ಮನಸ್ನ್ಯಾಗಿಲ್ಲ ಜಾಗ ಮನ್ಯಾಗ ಬೇಕನ್ನ ನನಗೆ ಶಾಂತಕ್ಕ. ಬೇಜಾರು ಮಾಡ್ಕೊಬಿಡುವ. ನಾನು ಮಾತ್ರ ಇಲ್ಲಿ ಇರಾಕೋಲ್ಲ ಶಾಂತಕ್ಕ. ನೀ ಏನು ಹೇಳಿದ್ರು ಏನು ನನಗೆ ಇರಾಕ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನಿನ್ನ ಕೈ ಮುಗಿತೇನವ, ನನ್ನ ಕೈ ಬಿಟ್ಬಿಡು. ಏನು ನಾನು ಎಲ್ಲಾರ ಹೋಗಿ ನನ್ನ ಜೀವನನ ಕಟ್ಕೋತೇನೆ.
ಎಲ್ಲಿ ಹೋಗಿ ಪರಕ್ಕ ಎಲ್ಲಿ ಹೋಗಿ ಜೀವನ ಕಟ್ಕೊಂತಿ ಆ ಇಲ್ವಾ ನೀ ಹಿಂಗೆ ಮಾತಾಡಬಾರ್ದು ನೋಡಿ ನೀನು ನಿಜವಾಗ್ಲವಾ ಬ್ಯಾಡಲಿ ಹೋಗ್ಬೇಡ ನನ್ನ ಮಾತು ಕೇಳು ಯಾಕ ಹೋಗ್ಬೇಕು ಶಾಂತಕ್ಕ ಬೇಡ ಎದಕ್ಕಿರ್ಬೇಕಿಲ್ಲೇ ಅಕ್ಕಿ ಬಂದಿಂದ ಅಕ್ಕಿ ನೋಡ್ಕೊಂತಿರ್ಬೇಕ ನಾನು ನಿನ್ನ ಮನೆಗೆ ಅಕ್ಕಿ ಬರಾಕತ್ತಾಳ ಅಕ್ಕಿ ಮನೆಗೆ ನೀ ಹೊಂಟಿಲ್ಲ ಏನ ಇಷ್ಟಕ್ಕೂ ನಿನ್ನ ಗಂಡ ಕೈಯಮ್ಮ ಇಬ್ರು ಜೊತೆಗಿರ್ರಿ ಅಂತ ಏನಾದ್ರು ಹೇಳಾನ ಇಲ್ಲ ಅಂದಲ್ಲಿ ನೀನು ಯಾಕೆ ಮನೆ ಬಿಟ್ಟು ಹೋಗಿ ನೋಡುನ್ ತಡಿ ಬರ್ಲಿ ಏನು ಆಕೈತಿ ಅಂತೇಳಿ ಅಕ್ಕಿ ಏನಂತಾಳ ನೀ ಏನಂತಿ ಅಕ್ಕಿ ಹೆಂಗದಾಳ ವಿಚಾರ ತಿಳ್ಕೊಬೇಕಲ್ಲ ಹೆಂಗ ಏನೇನು ಎತ್ತ ಅಂತೇಳಿ ಅದಕ್ಕೆ ಹೋಗ್ಬೇಡ ಇರು ಇದ್ದು ಸಾಧಿಸ್ಬೇಕು ನೀ ಯಾಕೆ ನಿಂದ ಏನು ತಪ್ಪೈತೆ ಅಂತ ಮನೆ ಖಾಲಿ ಮಾಡ್ತಿ ಏನು ನಿಂದಲ್ಲ ಇಲ್ಲಿ ತಪ್ಪಿರೋದು ಅಕ್ಕಿದು ಅಕ್ಕಿನೂ ಓಡಿಸ್ ಮನೆಯಿಂದ ಏನ ನಿನ್ಗೆ ಅಕ್ಕಿ ಕುಟ್ಟಿ ಇರಕ್ಕೆ ಇಷ್ಟ ಇಲ್ಲ ಅಂದ್ರೆ ಹಂಗಂತೇಳಿ ನೀ ಯಾಕೆ ಮನೆ ಬಿಟ್ಟು ಹೋಗಿ ಅದು ಎಳೆ ಖುಷಿನ ಕಟ್ಕೊಂಡು ಏನವ ಶಾಂತಕ್ಕ ಏನೇನ ಹೇಳ್ತೀವ ನನ್ನ ತಲೆಯಾಗ ಒಂದು ಹೋಗ್ವಲ್ತು ನನಗೆ ಏನು ಮಾಡ್ಬೇಕಂತನೂ ತಿಳಿವಲ್ತು ಬೇಡ ಮನೆ ಬಿಟ್ಟು ಹೋಗ್ಬೇಡ ಎಲ್ಲರೂ ಅದೇ ಜೊತೆಗೆ ಏನು ಮನ್ಯಾಗಿರೋ ಇಲ್ಲೇ ನೀನು ಕರ್ಕೊಂಬರ್ಲಿ ಅವ ನಿನ್ನ ಗಂಡ ಏನು ತಲೆ ಕೆಡ್ಸ್ಕೊಬಿಡು ಸುಮ್ಮನಿರು ಅರೇ ಗಿರ್ಜಂದು ಅಕ್ಕ ಅವತ್ತು ನಾವು ಹೇಳಿದ್ರೆ ನೀವು ಏನು ಅಂದ್ರಿ ಅರೇ ಜೂಟ್ಗೆ ಹೇಳ್ತಾ ಇದ್ದೀರಾ ನೀವು ಅಂದ್ರಿ ಈಗ ನೋಡಿ ಹೇಗೆ ಸಚ್ಗೆ ಆಯ್ತು ಅದೇ ಅರೇ ಅವ್ರದುಗೆ ಪರಂದು ಅಕ್ಕ ಇದಾರೆ ಅಲ್ಲ ಅವ್ರದ್ದು ಗಂಡಂದು ಎರಡನೇದು ಬಿಬಿಗೆ ಇದಾರೆ ಅಲ್ಲ ಅವ್ರದುಗೆ ಫೋನ್ಗೆ ಮಾಡಿಬಿಟ್ಟು ಮಾತಾಡ್ತಾ ಇದ್ರು ಅವ್ರದುಗೆ ನಿಮ್ದುಗೆ ಏನಾಗಬೇಕು ಅರೇ ಅವ್ರದ್ದು ನಮ್ದು ಗಂಡ ಇದ್ದಾರೆ ನಿಮ್ದು ಗಂಡ ಅದು ಅಲ್ಲ ಅರೇ ನಿಮ್ದುಗೆ ಮಗುಗೆ ಆಗಿಲ್ಲ ನಮ್ದುಗೆ ಮಕ್ಕಳಿಗೆ ಆಗಿದೆ ಅಂತ ಎಲ್ಲ ಮಾತಾಡ್ಬಿಟ್ಟು ಅರೇ ಪರಂದು ಅಕ್ಕಂಗೆ ಫೋನಲ್ಲೇ ಅವಾಜ್ಗೆ ಹಾಕ್ತಾರೆ ಬರಬ್ಬರಿ ಹೇಳ ನೋಡಕ್ಕೆ ಮಕ್ಕಳಿಗೆ ಓ ಅದಕ್ಕೆ ಅಂದಾಳ ಮತ್ತ ಈ ಬಿಡಾಡಿನ ನೆಚ್ಕೊಂಡು ಯಾವ್ದೋ ಬೀದ್ಯಾಗ ಸಿಕ್ಕಿದ್ದನ್ನ ಬೆಳೆಸ್ಕೊಂತ ಕುಂದ್ರಬೇಕ ಅವ ಮಾಡಿದ್ದೆ ಏನು ತಪ್ಪಲ್ ತಗೋ ಮದ್ವೆ ಮಾಡ್ಕೊಂಡ್ರೆ ಏನಾತ ಮಾಡ್ಕೊಲಿ ಚಲೋನ ಆತ ಅಲ್ರಿ ಅತ್ಯಾರ ತೀರ ಮನುಷ್ಯಾಗ ಒಂದು ಮನುಷ್ಯತ್ವ ಬೇಡನ್ರಿ ಅತ್ಯಾರ ಆತ ಮದ್ವೆ ಮಾಡ್ಕೊಂಡನ ಏನೋ ಒಂದು ಕೆಟ್ಟ ದುರ್ದೈವ ಏನೋ ಒಂದು ಪರಿಸ್ಥಿತಿ ಆತ ಮದ್ವೆ ಮಾಡ್ಕೊಂಡಾರ ಮನುಷ್ಯ ಒಂದು ಮಾತಾಡೋ ರೀತಿ ಒಳಗೆ ಇರ್ತೈತಿ ಒಂದು ತಪ್ಪಾತನ್ನು ಅಂತ ಕ್ಷಮೆ ಕೇಳುವಂತ ಮಾತಿಲ್ಲ ಅವನ ಕಡೆ ಅಂದ್ರೆ ಹೆಂಗ ಏನು ವಿಚಾರ ದೇವ್ರಿಗೆ ಗೊತ್ತಪ್ಪ ಅಲ್ಲ ನೀನು ಸೊಸಿನ ಮದುವೆ ಆಗಿ 2 ವರ್ಷ ಆಗಕ್ ಬಂತು ಇನ್ನೂ ಮಕ್ಕಳೆಲ್ಲ ಮರಿ ಇಲ್ಲ ಏನಾತದ್ರ ವಿಚಾರ ಕೇಳಿದನೇ ಇಲ್ಲ ಏನಾತ್ ಬೇ ಏನ ಅನ್ನತಿಯಲ್ಲ ಬಂದ್ರೆ ಈಗ ಬಂದ್ರೆ ಅಲ್ಲ ನೀನು ಹೇಳ್ತೀರ ಮದುವೆ ಮಾಡ್ಕೊಂಡು 2 ವರ್ಷ ಆತಪ್ಪ ಮಕ್ಕಳು ಮರಿದು ಏನ್ ಸುದ್ದಿನೇ ಇಲ್ಲ ಏನ ಎಂತದ ಟಿವಿ ತೋರಿಸ್ತಾರಲ್ಲ ಪಿಲ್ಯಾನ್ ಅಂತೇಳಿ ಪಿಲ್ಯಾನ್ ಗಿಲ್ಯಾನ್ ಏನಾರ ಮಾಡಿ ಇಡಾಕತ್ತೀರ ಮತ್ತೆ ಮಕ್ಕಳು ಮರಿ ಏನಾರ ಅಕ್ಕವ ಮತ್ತೆ ಇನ್ನು ಎಷ್ಟು ವರ್ಷಕ್ಕೆ ಇಟ್ಕೊಂಡಿರಿ ಏನ ಮಕ್ಕಳ ಆಗೋದಿಲ್ಲ ಈ ಬಿಡಾಡಿಗೆ ಬೇ ಏನ್ ಮಾತಂತ ಮಾತಾಡ್ತೀವಿ ಯಾಕಾಗಲ್ಲ ಅಕ್ಕವ ಸದ್ಯ ಬೇಡ ಅಂತ ಸುಮ್ಮನಾಗ್ಯಾವ ಅಷ್ಟ ಏನ ಸದ್ಯ ಬ್ಯಾಡ ಅಂತ ಸುಮ್ಮನಾಗಿರಿ ಏ ಹಡಿಬಿಟ್ಟಿ ಲೇ ಗಿರ್ಜಿ ಕೇಳವ್ರನ್ನ ಗುಳಿಗೆ ಪಳಿಗೆ ಏನಾರ ತಗೊಳಕತ್ತಾರ ಏನ ಕೇಳು ಕರ್ಕರ್ಲೆ ಹೊಡಿ ಮಕ್ಕಳಾದಾಗ ಆಗಿ ಬಿಡವಾಗಲೇ ಗುಳಿಗೆ ತಗೊಂಡೆ ಔಷಧ ತಗೊಂಡೆ ಈಗ ಬೇಡ ಅನ್ನೆ ಅದೇನ್ ಮರದಾಗಿರು ಹಣ್ಣು ಮಾಡಿ ಏನ ಬೇಕಂದಾಗ ಹೋಗಿ ಕಿತ್ಕೊಂಡ್ ಬರಕ ಹಂಗ ಬೇಕಂದಾಗ ಅಕ್ಕ ಅವನ ಮಕ್ಕಳು ದೇವ್ರ ಕೊಟ್ಟಾಗ ಆಗಿ ಬಿಡವಾಗಲೇ ಒಂದಿಟ್ ಕೇಳಕಿನ್ನ ಸುಮ್ಮನಿರ್ಬೇ ಇದಕ್ಕ ಮಾತಾಡ್ತೀರಿ ಅತ್ತೀರ ಅರೆ ನಮ್ದುಗೆ ಬರ್ತಾವ್ ಗಿರ್ಜಂದು ಅಕ್ಕ ಅರೆ ಇದು ನಿಂದು ಫ್ಯಾಮಿಲಿಗೆ ಮ್ಯಾಟರ್ಗೆ ಇದೆ ನಮ್ದುಗೆ ಇಲ್ಲಿ ನಿಂತ್ಕೊಂಡು ಏನು ನೋಡೋದು ಅದೇ ನಾವು ಬರ್ತಾವ್ ನಿಮ್ದುಗೆ ಮಾತಾಡ್ಕೊಳ್ಳಿ ಅತ್ತಿಯರ ಏನ್ ಮಾತಂತ ಮಾತಾಡ್ತೀರಿ ಅವ್ರಿಬ್ರು ಅದಾರ ಹಂಗಂತಿರಲ್ಲ ಅಯ್ಯ ನಾ ಕೇಳಿದ್ರಾಗ ಏನ್ ತಪ್ಪೈತೆ ಕೇಳ ಅವ್ರಿಬ್ರನ್ನ ಅಲ್ಲ ಪರಿಮಳ ನಾ ಹಿಂಗೆ ಕೇಳ್ಬೇಕೋ ಕೇಳಬಾರ್ದ ಗೊತ್ತಿಲ್ವಾ ಆದ್ರೂ ಕೇಳಾತೀನಿ ಏನಾರ ಗುಳಿಗಿ ಔಷಧ ಬ್ಯಾರೆ ಏನಾರ ಮಾಡಾತಿರ್ನ ಮಕ್ಕಳು ಬೇಡ ಅಂತೇಳಿ ಹಂಗಿದ್ರೆ ಮಾಡಬೇಡ್ರವಾ ಥೋ ಹಂಗೆಲ್ಲ ಏನಿಲ್ವೇ ಆಗಿಲ್ಲ ಹಂಗಾಗಿ ನಾವು ದವಾಖಾನಿ ತೋರಿಸಿಲ್ಲ ಅಷ್ಟ ಸ್ವಲ್ಪ ತೋರಿಸಿದ್ರೆ ಆಗ್ಬೋದು ನಾವು ಈಗ ಸದ್ಯ ಏನು ನಿಂತಿಲ್ಲಲ್ಲ ಹಂಗೆ ನಿಂತ್ರ ಏನು ಅನ್ನಲ್ಲಪ್ಪ ನಾವು ಆದ್ರೆ ಆಗಲಿ ಆದ್ರೆ ಆಗಿಲ್ಲ ಅಂತೇಳಿ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಅರ್ಥ ಕೇಳತ್ತೀನಿ ಅದು ಬಿಟ್ರೆ ಗುಳಿಗೆ ಔಷಧ ಯಾವುದು ಏನೂ ತಗೊಳತ್ತಿಲ್ಲ ಪರಿಮಳ ಕರೇನು ಈ ಮಾತು ನಂಬೋದಾ ಹ್ಞೂ ರೀ ಅತ್ತೀರ ನಾ ಯಾವ ಗುಳಿಗೆ ಔಷಧ ತಗೊಳತಿಲ್ರಿ ತಗೋಬೇಡ್ರಿವಾ ಯಾಕಂದ್ರೆ ಮಕ್ಕಳು ಆಗಬೇಕಂದರಿಗೆ ಆಗಿರಂಗಿಲ್ಲ ದೇವ್ರು ಕೊಟ್ಬಿಡ್ಲಿ ಏನು ಈಗ ಬೇಡ ಇನ್ನೊಟ್ಟೊತ್ತಿಗೆ ಇನ್ನೊಂದು ದಿನಕ್ಕೆ ಇವೆಲ್ಲ ತಲೆಯಾಗಿ ಇಟ್ಕೋಬೇಡ್ರಿವಾ ಅವು ಏನು ನಿಮಗೆ ತ್ರಾಸ ಕೊಡ್ತಾವೆ ತಿನ್ನೋದ್ರ ತಿಂದು ಉಣ್ಣೋದ್ರಾಗ ಉಂಡು ಬೆಳಿತಾವ ತಾಗ ಹೌದಿಲ್ಲ ನೀ ಬರೀ ಹಡದು ಕೊಡೋದು ಒಂದು ಮಾಡು ನಾ ಜಾಪನ್ ಜತ್ನ ಮಾಡ್ತೀನಿ ನೀನು ತಲೆ ಕೆಡಿಸ್ಕೋಬೇಡ ಏನು ನಿನ್ನ ಪಾಡಿಗೆ ನೀ ಕೆಲ್ಸಕ್ಕೂ ಹೋಗ್ಬೇಕಾರ ಆಮೇಲೆ ಒಂದು 6 ತಿಂಗಳು ಬಿಟ್ಟು ಏನು ನಾವಾಗೂ ಬೇಡ ಅನ್ನೋದಿಲ್ಲ ಖುಷಿ ನಾನೇ ನೋಡ್ಕೋತೇನೆ ಇವತ್ತುಂಟ್ಲೆ ನೀ ಆದ್ರೆ ಬೇಡ ಅಂತ ಅನ್ಕೋಬೇಡ ಏನ ಮಗಳ ಆತ್ರಿ ಹೌದು ನಿಮ್ಮ ಅವ್ನ ಮನೆಗೆ ಹೋಗಿದ್ದಲ್ಲ ಏನ್ ಮಾಡಿದ್ರಲ್ಲೇ ಎದಕ್ಕೆ ಕರೆದಿದ್ಲು ನಿಮ್ಮವ್ವ ಆಕೆನ ಕರೆದಿದ್ಲ ನೀನೇ ಹೋಗಿದ್ದೆ ಏನೇನು ಹೇಳಿ ಬಂದಿ ನಮ್ಮತ್ತೆ ಹೆಂಗೆ ಮಾಡ್ತಾ ನಮ್ಮ ಮನ್ಯಾಗ ಒಂದು ಕಾಯಿ ಮುದುಕಿ ಐತಿ ಆ ಮುದುಕಿ ಹಿಂಗೆ ಮಾಡ್ತತ್ ಹಂಗೆ ಮಾಡ್ತತ್ ಅಂತ ಹೇಳಿ ಬಂದೇನು ಮತ್ತೆ ಏನಾರ ಹೇಳ ಆಕಿ ಏನಾರ ಮತ್ತೆ ಹೆಂಗೆ ಆ ಮುದುಕಿನ ಸಾಯಿ ಹೊಡಿಬೇಕಂತ ಏನಾರ ಹೇಳ್ಕೊಟ್ಲನ್ ಮತ್ತೆ ಹೇಳ ಅಲ್ಲಮ್ಮ ನಿಮ್ಮ ಮನೆಗೂ ನಿಮ್ಮ ಮಗಳು ಬರ್ತಾರಲ್ಲ ಅವರಿಗೂ ನೀವು ಹಿಂಗೆ ಹೇಳ್ಕೊಡ್ತೀರಿ ನೀವು ಒಬ್ರು ಹೇಳ್ಕೊಡ್ತೀರಂತ ಎಲ್ಲರೂ ಹಂಗೆ ಇರಂಗಿಲ್ಲ ನಮ್ಮ ಅವ್ನು ನೋಡ್ಬೇಕನ್ನಿಸ್ತು ನಮ್ಮ ಅಪ್ಪನ ನೋಡ್ಬೇಕನ್ನಿಸ್ತು ಹೋಗಿದ್ದೆ ಅಷ್ಟೇ ಅದಕ್ಕೆ ಮಾಟ ಮಾಡಿ ಮಾಡ್ಸಕ್ಕೆ ಇಲ್ಲಿ ಚಾಡ ಹೇಳಕ್ಕೆ ನಿಮ್ಮನ್ನು ಸಾಯ್ಸಕ್ಕೆ ಹೋಗಿದ್ದೆ ಅಂತ ಯಾಕೆ ಅನ್ಕೋತೀರಿ
ಅದೇ ನೀವು ಹೆಂಗಿರ್ತಿರಲ್ಲ ಹಂಗ ನಿಮ್ಮ ಯೋಚನೆಗಳು ಇರ್ತಾವ ಅಷ್ಟೇ. ನಿಮ್ಮ ಮಗಳು ಬಂದಾಗ ಬರೀ ಇದನ್ನ ಮಾಡ್ತಿರ್ಕಂತತಿ, ಅದಕ್ಕೆ ನಾ ಅಲ್ಲಿ ಹೋದ್ರು ನಿಮ್ಗೆ ಹಂಗ ಅನಸ್ತತಿ. ನೋಡು ನೋಡು ಎಷ್ಟು ಮಾತಾಡ್ತಾಳೆ ನೋಡು. ಅವ್ರವ್ರ ಮನೆಗೆ ಹೋಗಿ ಬಂದಾಳಲ್ಲ, ಅವ್ರವ್ ಹೇಳಿರ್ಬೇಕು ಒಟ್ಟ ಮಾತಿಗೆ ಮಾತು ಬಿಡಬೇಡ, ಬಾಯಿಗೆ ಬಂದಂಗೆ ಮಾತಾಡು ಅಂತೇಳಿ. ಅದಕ್ಕೆ ಇಷ್ಟು ಮಾತಾಡ್ತಾಳೆ ಈಕೆ. ನೀವು ಹಂಗೆ ತಿಳ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲಮ್ಮ. ನೋಡ್ದನ್ಲ ಏ ಭಾಡೆ, ನಿನ್ನ ಉಚ್ಚಿ ಹೇಲು ಬಳದು ಜೋಪಾನ ಜತ್ನ ಮಾಡೇನಿ. ಏನ ನಿನ್ನ ಉಡದಾಗ ಹಾಕ್ಕೊಂಡು ಹಾಲು ಕುಡಿಸಿ ಜೋಪಾನ ಮಾಡೇನಿ ಮಮ್ಮಗ ಅಂತೇಳಿ ಕೈ ತುತ್ತು ತಿನ್ಸೇನಿ. ಇಷ್ಟೆಲ್ಲ ಮಾಡಿದ ಅಮ್ಮಗ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಈಕಿ ನಿನ್ನ ಹೆಂಡತಿ. ಒಂದು ಮಾತು ಯಾಕೆ ಮಾತಾಡ್ತಿ ನಮ್ಮ ಅಮ್ಮಗ ಅಂತ ಕೇಳಂಗಿಲ್ಲ ಅನ್ಲ ನೀನು. ಬೇ ನೀನು ಸ್ವಲ್ಪ ವಯಸ್ಸಿಗೆ ತಕ್ಕಂಗೆ ಮಾತಾಡೋದು ಕಲಿಬೇ, ಅವಾಗ ಆಕಿನೂ ಕರೆಕ್ಟಾಗಿ ಮಾತಾಡ್ತಾಳ. ಈಗ ನಿಂದ ತಪ್ಪಿಟ್ಕೊಂಡು ನಾನು ಆಕಿಗೆ ಹೋಗಿ ಹಂಗೆ ಮಾತಾಡ ಹಿಂಗೆ ಮಾತಾಡ ಅಂತ ಏನು ಹೇಳುವ. ಅಲ್ಲ ನೀನು ಇಷ್ಟು ವಯಸ್ಸಾದಕ್ಕಿಗೆ ಇಷ್ಟು ಬರ್ತದೆ ಅಂದ್ರೆ ಮತ್ತೆ ಆಕಿ ಹರಿಯೋದಕ್ಕೆ ಅದೇನೋ ಬಿಸಿ ರಕ್ತ ಅಂತಿರಲ್ಲ ನೀವೇ. ಮತ್ತು ನಾ ಯಾಕೆ ಅನಿಸ್ಕೋಲಿ ಅಂತಾಳಕಿ, ಈಕಿನೂ ದುಡಿತಾಳ ಓದ್ಯಾಳ ಎಲ್ಲ ಗೊತ್ತಾಕತಿ, ನಾ ಯಾಕೆ ಅನಿಸ್ಕೋಲಿ ಅಂತ ಆಕೆ ಅಂತಾಳ. ನಾನು ಯಾರಿಗೆ ಅಂತ ಹೇಳುವ. ಸುಮ್ಮನೆ ಒಂಥರ ಹೆಂಗಾಗ್ಬಿಟ್ಟದಂದ್ರೆ ನಮ್ದು ಅಡ್ಕತ್ರ ಸಿಕ್ಕಿರೋ ಅಡಿಕೆ ಆಗ್ಬಿಟ್ಟತಿ. ಎಲ್ಲರ ಮನೆ ಒಳಗೆ ಅತ್ತಿ ಸೊಸಿ ಜಗಳ ಇದ್ರೆ ನಮ್ಮ ಮನೆ ಒಳಗೆ ನಿಂದು ನಾನು ಹೆಂಡತಿ ಜಗಳ. ಅತ್ತಿ ಸೊಸಿದೇನಿಲ್ಲ, ನಿಂದೇ ತಡ್ಕೊಳಕ್ಕಾಗೋಲ್ತು ನಮ್ಗೆ. ಈಗ ನಿಮ್ಮ ಅವನ ಟೆನ್ಷನ್ ಮಾಡ್ಕೋಬೇಡ, ಏನು ಸುಮ್ಮನೆ ಒಟ್ಟು ಅಂತ ಒದರ್ಬೇಡ. ನೀನು ನಾವು ಚಂದಾಗಿ ನಕ್ಕೊಂತ ಕಲ್ಕೊಂತ ಇರು. ಸಾಯಿ ಎಷ್ಟು ದಿನ ನಕ್ಕೊಂತ ಪ್ರೀತಿಯಿಂದ ಎಲ್ಲರೂ ಕೊಟ್ಟು ಮಾತಾಡ್ಕೊಂತ. ಯಾರು ಏನಾರ ಮಾಡಲಿ, ಲೇಟಾಗ್ಯಾರ ಬರಲಿ, ಕೆಲ್ಸಕ್ಕಾರ ಹೋಗ್ಲಿ, ನಿನಗೆ ಯಾಕೆ ಬೇಕಾಗಿತ್ತು ಅಂತ ನಾನು ತಿನ್ನಾಕೈತ್ಯಾ, ನಿನಗೆ ಹೊತ್ತೊತ್ತಿಗೆ ಎಲ್ಲಡಿಗೆ ರೊಕ್ಕಿರ್ತೈತೆ, ನಿನಗೆ ತಿಂಗಳ ಬರೋ 2,000 ರೂಪಾಯಿ ನಿನ್ನ ಮಗಳಿಗೆ ಕೊಟ್ಟು ಕಳಿಸ್ತೀಯಾ, ಎಲ್ಲ ಜೀವನ ಚೆನ್ನಾಗೇ ಐತಲ್ಲ, ಯಾಕೆ ಗಾಳಿ ಗುದ್ದಿ ಮೈನು ಮಾಡ್ಕೋತಿ ಅಂತ ನಾನು ಎಷ್ಟು ಹೇಳಿದ್ರು ಅಷ್ಟಪ್ಪ. ಸುಮ್ಮನೆ ಅದೇನ ಅಂತಾರಲ್ಲ, ಕುಣಿಗೆ ಹೊಂಟ್ರು ಬುದ್ಧಿ ಬರುವಲ್ತಂದ್ರೆ ಇನ್ನೇನು ಹೇಳ್ತಿ. ನಡಿ ನಡಿ, ಅದೇ ಹುಟ್ಟುಗುಣ ಸುಟ್ಟರು ಹೋಗಂಗಿಲ್ಲ ಅಂತೇಳಿ ಅದು ಹೋಗುದಿಲ್ತು. ನಾನು ಅನ್ಭವಿಸಿದ್ದಾತ, ಎಲ್ಲರೂ ಅನ್ಭವಿಸಂದ್ರೆ ಯಾಕೆ ಅನ್ಭವಿಸ್ತಾರ. ಆ ಮಗಳಿಗೆ ಫೋನ್ ಹಚ್ಚಿದೆ, ಬಂದು ಕರ್ಕೊಂಡೋಗಿ ನಿಮ್ಮ ಅವನ್ನ ಅಂತೇಳಿ. ಆಕಿ ಇವತ್ತಿನವರೆಗೆ ಸುದ್ದಿಲ್ಲ ಆಕಿ. ಅಯ್ಯಯ್ಯೋ ನನಗೆ ಆಗೋದಿಲ್ರಿ ಕರ್ಕೊಂಡೋಗಾಕ ಅಂದ್ಲು. ಗೊತ್ತನ, ಇಲ್ಲಿ ನಾವು ಮಾಡಿ ಹಾಕ್ಬೇಕು, ನಾವೇ ನೋಡ್ಕೋಬೇಕಂತ ಗೊತ್ತೈತಿ. ಗೊತ್ತಿದ್ದು ಇಷ್ಟ ಅಡ್ಡೂರ್ತೈತಿ ನೋಡಿ ನಿಮ್ಮಮ್ಮ. ಏನು ಮಾಡಕ್ಕಾಕತಿಪ್ಪ. ಮಾತಾಡ್ರಿ ನನ್ನ ಬಗ್ಗೆನ ಇಷ್ಟೆಲ್ಲ ನನ್ನ ಎದುರಿಗೆ ನಿಂತು ಮಾತಾಡ್ತೀರಿ. ಕೋಟಿಗಟ್ಲೆ ಮಕ್ಕಳಿಗೆ ಅಂತೇಳಿ ಆಸ್ತಿ ಮಾಡಿಟ್ಟೋರೆ. ಹೋಗ್ಲಿ ಬಿಡು, ಮಕ್ಕಳು ಇಚ್ಛೆ ಹಂಗಾರೆ ಯಾಕಿರುವಲ್ರಾಕಂತ ಬಾಯಿ ಮುಚ್ಕೊಂಡಿರ್ತಾರ. ಒಂದು ನೂಲು ಎಳಿ ಇಲ್ಲ, ಒಂದು ಚಾ ಕುಡಿ ವಾಟೆ ಇಲ್ಲ ನಿಂದ. ಏನು ಆಸ್ತಿ ಇಲ್ಲ, ಏನಿಲ್ಲ, ಜೀವನದಾಗ ಎಲ್ಲ ದುಡ್ದು ಈಗ ಮಾಡ್ಕೊಳಕತ್ತೇವಿ. ಒಂದು ಏನೂ ಇಲ್ಲ ನಮ್ದು, ಎಲ್ಲ ಇದ್ದಿದ್ದೀನಿ ಇನ್ನೂ ಒಟ್ಟು ಮಗಳಿಗೆ ಕೊಡ್ಬೇಕಂತೇಳಿ ಆಸೆ ಪಡ್ತೀವ. ಇನ್ನು ನಿನ್ನ ಮಾತು ನಾನು ಯಾಕೆ ಕೇಳ್ಬೇಕು? ಯಾ 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 ಆಸ್ತಿ ಮಾಡಿಟ್ಟಿಲ್ಲ ಅಂತೇಳಿ ನನಗೆ ಮಾತಾಡ್ತೀಯ ನೀನು? ಬರ್ಲಿ ನನ್ನ ಮಗ ಬರ್ಲಿ. ಹೇಳ್ಬೋದು, ಧಾರಾಳವಾಗಿ ಹೇಳ್ಬೋದು.